I heartily welcome you all again for the biology class. In my last hour of teaching, we learnt about the structure of the prokaryotic cell, especially the ultra structure of the bacterial cell. In this particular class, we are going to learn about the structure of the eukaryotic cell. In that, we are taking the two examples. One is the plant cell. We are going to learn about the structure of the plant cell and the structure of the animal cell. And we are also going to learn about the differences between the plant cell and the animal cell. ನಾನು ನಿಮ್ಮನ್ನು ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ನಿನ್ನೆಯ ತರಗತಿಯೊಳಗೆ ನಾವು ಪ್ರೊಕ್ಯಾರಿಯೋಟಿಕ್ನಲ್ಲಿರುವಂಥ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಂದರೆ ಪ್ರಾಥಮಿಕ ಹಂತದ ಕೋಶ ಕೇಂದ್ರವನ್ನು ಹೊಂದಿದಂತಹ ಜೀವಿಗಳಲ್ಲಿ ಯಾವ ರೀತಿಯ ಜೀವಕೋಶದ ವ್ಯವಸ್ಥೆ ಇರ್ತದೆ ಅನ್ನೋದನ್ನು ನಿನ್ನೆ ದಿವಸ ಅಧ್ಯಯನ ಮಾಡಿದ್ವಿ. ಅದರೊಳಗೆ ನಾವು ಬ್ಯಾಕ್ಟೀರಿಯಾದ ಜೀವಕೋಶದ ಬಗ್ಗೆ ಪೂರ್ಣ ಅಧ್ಯಯನ ಮಾಡಿದ್ವಿ. ಅಂದರೆ ಅದರೊಳಗೆ ಸಂರಚನೆ, ಈ ಜೀವಕೋಶದ ಬ್ಯಾಕ್ಟೀರಿಯಾದ ಜೀವಕೋಶದ ಸಂರಚನೆ ಯಾವ ರೀತಿ ಇರ್ತದಂಥ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಇವತ್ತಿನ ಈ ತರಗತಿಯೊಳಗೆ ನಾವು ಯೂಕ್ಯಾರಿಯೋಟಿಕ್ ಅಂದರೆ ಉನ್ನತ ಹಂತದ ಕೋಶ ಕೇಂದ್ರವನ್ನು ಹೊಂದಿದಂತಹ ಜೀವಿಗಳಲ್ಲಿ ಈ ಜೀವಕೋಶದ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂಥೇಳಿ ನಾವು ಇವತ್ತಿನ ತರಗತಿಯೊಳಗೆ ಕಲಿತಾ ಇದ್ದೀವಿ. ಅಂದರೆ ಒಂದು ಅವಲೋಕನವನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಅದರೊಳಗೆ ನಾವು ಪ್ರಮುಖವಾಗಿ ಸಸ್ಯಗಳಲ್ಲಿರುವಂಥ ಜೀವಕೋಶಗಳು ಮತ್ತು ಪ್ರಾಣಿಗಳಲ್ಲಿರುವಂಥ ಜೀವಕೋಶದ ಸಂರಚನೆ ಬಗ್ಗೆ ಅಧ್ಯಯನ ಮಾಡ್ತೀವಿ, ರಚನೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಮತ್ತು ಅದರ ಜೊತೆಗೆ ನಾವು ಸಸ್ಯಗಳ ಜೀವಕೋಶಗಳು ಮತ್ತು ಪ್ರಾಣಿಗಳ ಜೀವಕೋಶಗಳ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ಅಭ್ಯಾಸ ಮಾಡ್ತೀವಿ. ಎಕ್ಸೆಪ್ಟ್ ಮೊನೊರಾ, ಕಿಂಗ್ಡಮ್ ಮೊನೊರಾ, ಆಲ್ ಆರ್ಗ್ಯಾನಿಸಮ್ಸ್ ಆರ್ ಯುಕ್ಯಾರಿಯೋಟ್ಸ್. Whereas in eukaryotics, there are two types of eukaryotes, unicellular and multicellular. Kingdom Protista having the unicellular eukaryotes, but the kingdom fungi, kingdom plantae and kingdom animalia included the multicellular eukaryotes with few exceptions. Because in these all organisms there is a nucleus, this well defined nucleus is present, and these all eukaryotes are, the nucleus is surrounded by nucleus is surrounded by the nuclear membrane and nucleolus. So they are called as eukaryotic organisms. And one more is they are having the membrane bound organelles like the mitochondria, the chloroplasts, vacuoles, lysosomes, like that endoplasmic reticulums, Golgi complexes, they are absent in the prokaryotic cell. ನೋಡಿ, ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಅಂದರೆ ಯೂಕ್ಯಾರಿಯೋಟ್ಸ್ಗಳು ಅಂದರೆ ಏನು ಅಂತಂದರೆ ಕಿಂಗ್ಡಮ್ ಮೊನೊರಾ ಅಂದರೆ ಸಾಮ್ರಾಜ್ಯ ಮೊನೊರಾವನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಜೀವಿಗಳನ್ನು ನಾವು ಯೂಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಯೂಕ್ಯಾರಿಯೋಟ್ಸ್ಗಳು ಅಂದರೆ ಏನು? ಯಾವ ಜೀವಿಗಳಲ್ಲಿ ಉನ್ನತ ಹಂತದ ಕೋಶ ಕೇಂದ್ರದ ವ್ಯವಸ್ಥೆ ಇರ್ತದಲ್ಲ ಆ ಜೀವಿಗಳನ್ನು ನಾವು ಯೂಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಆ ಜೀವಕೋಶಗಳ ಕೋಶ ಕೇಂದ್ರ ಉನ್ನತ ಮಾದರಿಯದ್ದಿರ್ತದೆ. ಅದರ ಜೊತೆಗೆ ಈ ಕೋಶ ಕೇಂದ್ರದ ಸುತ್ತ ಒಂದು ಪೊರೆ ಇರ್ತದೆ, ಅಥವಾ ಕೋಶ ಕೇಂದ್ರದ ಪೊರೆ ಇರ್ತದೆ ಅಂತ ಹೇಳಿ ಕೇಳ್ತೀವಿ. ಮತ್ತು ಅದರ ಜೊತೆ ಅದರೊಳಗೆ ನ್ಯೂಕ್ಲಿಯೋಲಸನ್ನು ಅವು ಹೊಂದಿರ್ತಾವೆ. ಅದಕ್ಕೆ ಅವುಗಳಿಗೆ ಏನು ಕರಿತೀವಿ? ಯೂಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಈ ಯೂಕ್ಯಾರಿಯೋಟ್ಸ್ಗಳಲ್ಲಿ ಎರಡು ಪ್ರಕಾರಗಳು, ಏಕಕೋಶೀಯ ಯೂಕ್ಯಾರಿಯೋಟ್ಸ್ಗಳು, ಬಹುಕೋಶೀಯ ಯೂಕ್ಯಾರಿಯೋಟ್ಗಳು. ಸಾಮ್ರಾಜ್ಯ ಪ್ರೊಟಿಸ್ಟಾದಲ್ಲಿರುವಂಥ ಜೀವಿಗಳನ್ನು ನಾವೇನು ಕರಿತೀವಿ? ಏಕಕೋಶೀಯ ಯೂಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಉಳಿದಂತೆ ಸಾಮ್ರಾಜ್ಯ ಶಿಲೀಂಧ್ರಗಳು, ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದಲ್ಲಿರುವಂಥ ಜೀವಿಗಳಿಗೆ ನಾವೇನು ಕರಿತೀವಿ? ಬಹುಕೋಶೀಯ ಯೂಕ್ಯಾರಿಯೋಟ್ಗಳು ಅಂತ ನಾವು ಕರಿತೀವಿ. ಆದ ಕಾರಣ ಇವೆಲ್ಲ ಜೀವಿಗಳೇನು ಇರ್ತವೆ? ಒಂದು ಕೋಶ ಕೇಂದ್ರದ ವ್ಯವಸ್ಥೆಯನ್ನು ಹೊಂದಿರ್ತವೆ. ಈಗ ನಾವು ಮತ್ತು ಇನ್ನೂ ಇದ್ರ ಜೊತೆ ಏನಿರ್ತಂದರೆ ಎಲ್ಲ ಜೀವಿಗಳು ಒಂದು ಮೆಂಬ್ರೇನ್ ಅಂದರೆ ಪೊರೆಯುಕ್ತ ಆರ್ಗ್ಯಾನೆಲ್ಸ್ಗಳನ್ನು ಹೊಂದಿರ್ತವೆ. ಅವ್ಯಾವಪ್ಪ ಅಂತಂದರೆ ವ್ಯಾಕ್ಯೂಲ್ಸ್ಗಳಾಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಪತ್ರ ಹರಿತ್ತು ಅಂತ ಹೇಳ್ತಾರೆ, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಮೈಟೊಕಾಂಡ್ರಿಯಾಗಳಿರ್ಬೋದು, ಲೈಸೋಸೋಮ್ಸ್ಗಳಿರ್ಬೋದು,
ಈ ರೀತಿಯ ಎಲ್ಲ ವ್ಯವಸ್ಥೆಯನ್ನು ಅವು ಹೊಂದಿರ್ತಾವೆ ಅಂಥೇಳಿ ಅವಕ್ಕೇನು ಕರಿತೀವಿ ನಾವು ಯುಕ್ಯಾರಿಯೋಟಿಕ್ ಜೀವಿಗಳು ಅಂತ ನಾವು ಕರಿತೀವಿ. ಕಮಿಂಗ್ ಟು ದ ಸೆಲ್ ವಾಲ್. ದ ಸೆಲ್ ವಾಲ್ is present in eukaryotic cell. In all eukaryotic cell except the animals, the lack the cell wall. ಎಲ್ಲ ಯುಕ್ಯಾರಿಯೋಟ್ಗಳು ಏನಂತಂದರೆ ಕೋಶದ ಗೋಡೆಯನ್ನು ಹೊಂದಿರ್ತಾವ. ಆದರೆ ಆ ಕೋಶ ಗೋಡೆ ಪ್ರಾಣಿಗಳ ಜೀವಕೋಶದಲ್ಲಿ ಇರೋದಿಲ್ಲ. ಇದು ಒಂದು ಪ್ರಮುಖ ವ್ಯತ್ಯಾಸ. ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ, ದ ಸೆಲ್ ವಾಲ್ ಆಫ್ ಪ್ಲಾಂಟ್ಸ್ is different than the bacterial cell wall. In last hour of teaching we learnt about the cell wall of the bacteria. I said there the cell wall of bacteria is made up of N-acetyl glucosamine and N-acetyl muramic acid, the alternative chains of N-acetyl glucosamine and N-acetyl muramic acid, so that the bacterial cell wall is called as murin. But the cell wall component of plants is totally different. It is made up of the cellulose, hemicellulose, lignin, chitin and xylene like component. But in this type of cell wall is also present in the alga. Same, the plants and the alga are having the cell wall which is made up of same component. But in case of the fungi, the cell wall is having different component. The cell wall of fungi is made up of the chitin. So it is totally different than the plant cell wall and the animal cell wall. The plant cell wall and what is that, bacterial cell wall. So the reason R.H. Whittaker classified the kingdom or grouped the kingdom into a new, grouped the fungi into the new kingdom called as kingdom fungi or kingdom mycota because of the cell wall component. ನೋಡಿ, ನಾವು ಕೋಶದ ಗೋಡೆಯನ್ನು ನೋಡಬೇಕಾದ್ರೆ ಈ ಕೋಶದ ಯುಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಒಂದು ಜೀವಕೋಶದ ಹೊರಗಡೆ ಒಂದು ಗೋಡೆ ಇರ್ತದೆ, ಅದಕ್ಕೆ ಕೋಶ ಗೋಡೆ ಅಂತ ಕರಿತೀವಿ. ಆದರೆ ಪ್ರಾಣಿಗಳ ಜೀವಕೋಶದ ಹೊರಗಡೆ ಜೀವಕೋಶಗಳಲ್ಲಿ ಯಾವುದೇ ರೀತಿಯ ಕೋಶ ಗೋಡೆ ಇರೋದಿಲ್ಲ. ಇದು ಒಂದು ಪ್ರಾಥಮಿಕ ವ್ಯತ್ಯಾಸ. ನೋಡಿ, ಪ್ರಾಣಿಗಳು ಯುಕ್ಯಾರಿಯೋಟಿಗಳು ಅಂದರೆ ನಾವು ಕರಿತೀವಿ ಶೈವಲಗಳು, ಶಿಲೀಂಧ್ರಗಳು ಮತ್ತು ಸಸ್ಯಗಳು ಪ್ರಾಣಿಗಳನ್ನು ನಾವು ಯುಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ನಾನು ಹೇಳಿದೆ ನಿಮಗೆ, ಇವುಗಳಲ್ಲಿ ಕೋಶಗೋಡೆ, ಪ್ರಾಣಿಗಳ ಜೀವಕೋಶದಲ್ಲಿ ಕೋಶಗೋಡೆ ವ್ಯವಸ್ಥೆ ಇರೋದಿಲ್ಲ. ಆದರೆ ಈ ಸಸ್ಯಗಳಲ್ಲಿರುವಂಥ ಕೋಶಗೋಡೆಯ ಮಾದರಿ ಅಂದರೆ ಈ ಸಸ್ಯಗಳಲ್ಲಿರುವಂಥ ಕೋಶಗೋಡೆ ಬ್ಯಾಕ್ಟೀರಿಯಾಗಳ ಕೋಶಗೋಡೆಗಿಂತಲೂ ವಿಭಿನ್ನವಾಗಿರ್ತದೆ. ನಾವು ನಿನ್ನೆ ತರಗತಿಯೊಳಗೆ ಕಲ್ತೀವಿ, ಬ್ಯಾಕ್ಟೀರಿಯಾಗಳ ಜೀವಕೋಶದ ಕೋಶಗೋಡೆ N-acetyl muramic acid ಮತ್ತು N-acetyl glucosamine ಚೈನ್ಗಳಿಂದ ಅಂದರೆ ಅವುಗಳ ಸರಪಳಿ ವ್ಯವಸ್ಥೆಯಿಂದ ಮಾಡಲ್ಪಟ್ಟಿರ್ತದೆ. ಆದರೆ ಈ ಸಸ್ಯಗಳ ಕೋಶಗೋಡೆ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್, ಝೈಲಿನ್ ಅನ್ನುವಂತಹ ಶರ್ಕರ ಪಿಷ್ಟಗಳಿಂದಲೇ ಮಾಡಲ್ಪಟ್ಟಿರ್ತದೆ. ಇದೇ ಸಿಮಿಲರ್ ಅಂತ ಕರಿತೀವಿ. ಇದೇ ರೀತಿಯ ಕೋಶಗೋಡೆಯ ವ್ಯವಸ್ಥೆ ಶೈವಲಗಳು ಸಹಿತ ಹೊಂದಿರ್ತವೆ. ಆದರೆ ಶಿಲೀಂಧ್ರಗಳ ಕೋಶಗೋಡೆ ಈ ಸಸ್ಯಗಳ ಕೋಶಗೋಡೆ ಮತ್ತು ಬ್ಯಾಕ್ಟೀರಿಯಾಗಳ ಕೋಶಗೋಡೆಗಿಂತಲೂ ವಿಭಿನ್ನವಾಗಿರ್ತದೆ. ಅವುಗಳ ಕೋಶಗೋಡೆಯಲ್ಲಿ ಅಂದರೆ ಶಿಲೀಂಧ್ರಗಳ ಕೋಶಗೋಡೆ ಖೈಟಿನ್ ಅನ್ನುವಂತಹ ಒಂದು ಶರ್ಕರ ಪಿಷ್ಟದಿಂದ ಮಾಡಲ್ಪಟ್ಟಿರ್ತದೆ. ಆದ ಕಾರಣವೇ R.H. ವಿಟ್ಟೇಕರ್ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೆ ಅಂದರೆ ಈ ಶಿಲೀಂಧ್ರಗಳನ್ನೇ ಕೋಶಗೋಡೆಯ ಮಾದರಿಯ ಆಧಾರದ ಮೇಲೆ ಈ ಶಿಲೀಂಧ್ರಗಳನ್ನು ತೆಗೆದುಕೊಂಡು ಒಂದು ಹೊಸ ಸಾಮ್ರಾಜ್ಯವನ್ನು ಮಾಡ್ತಾನೆ. ಅದಕ್ಕೇನು ಕರಿತೀವಿ, ಶಿಲೀಂಧ್ರ ಸಾಮ್ರಾಜ್ಯ, ಕಿಂಗ್ಡಮ್ ಫಂಜೈ ಅಂತ ಕರಿತೀವಿ. ನೋಡ್ರಿ, ಆಧಾರ ಏನು, ಮಾನದಂಡ ಏನು, ಕೋಶಗೋಡೆಯ ಸಂರಚನೆ. ನೋಡ್ರಿ, ಈ ಕೋಶಗೋಡೆ ಸಸ್ಯಗಳಿಗೆ ಮತ್ತು ಶಿಲೀಂಧ್ರಗಳಿಗೆ ಮತ್ತು ಬ್ಯಾಕ್ಟೀರಿಯಾಗಳಿಗೆ ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ. ಆ್ಯಂಡ್ ಇನ್ಸೈಡ್ ದ ಸೆಲ್ ವಾಲ್ ದೇರ್ ಇಸ್ ಅ ಸೆಲ್ ಮೆಂಬ್ರೇನ್. It is almost similar in bacteria, in plants, animals and the fungi and the alga. It is the cell membrane is a semi-permeable one. ನೋಡ್ರಿ, ಈ ಕೋಶಪೊರೆ ಎಲ್ಲ ಜೀವಿಗಳಲ್ಲಿ ಅಂದರೆ ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಶಿಲೀಂಧ್ರಗಳಿರ್ಬೋದು, ಶೈವಲಗಳಿರ್ಬೋದು, ಈ ಕೋಶದ ಪೊರೆ ಎಲ್ಲದರಲ್ಲಿ ಒಂದೇ ತೆರನಾಗಿರ್ತದೆ. ಅದು
ಸೆಮಿ ಪರ್ಮಿಯೇಬಲ್ ಅಂದರೆ ಆಯ್ಕೆ ಮಾಡಿಕೊಂಡು ವಸ್ತುಗಳನ್ನು ಒಳಗೆ ಬಿಡುವ ಮತ್ತು ಹೊರಗೆ ಬಿಡುವ ಕಾರ್ಯವನ್ನು ಅದು ನಿರ್ವಹಿಸ್ತದೆ. Inside the cell membrane there is a cytoplasm. It is present in both. In the cytoplasm all cellular activities and the chemical reactions occur. So the cytoplasm keeps the cell in the living state. See, already I mentioned that the eukaryotic cells are having the nuclear membrane, the nucleus of the eukaryotic cells having the nuclear membrane, so that this protoplasm is differentiated into cytoplasm and nucleoplasm. The fluid which is present in the nucleus is called as nucleoplasm, and outside the nucleus is called as cytoplasm. So together it is called as protoplasm. ನೋಡಿ, ಏಕಕೋಶೀಯ ಜೀವಿಗಳಲ್ಲಿ ನಾವು ನೋಡ್ತೀವಿ ಒಂದು ವಿಸ್ಕಸ್ ಫ್ಲೂಯಿಡ್, ಒಂದು ಅರೆಘನ ರೂಪದ ದ್ರವ ಇರ್ತದೆ, ಅದಕ್ಕೆ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ನೋಡಿರಿ, ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಕೇಂದ್ರಕ್ಕೆ ಏನಾದರೂ ಪೊರೆ ಇರೋದಿಲ್ಲ. ಆದ ಕಾರಣ ಯಾವುದೇ ರೀತಿಯ ಈ ದ್ರವದಲ್ಲಿ ಏನಾದ ವಿಭಿನ್ನ ಪ್ರಕಾರದ ಇರೋದಿಲ್ಲ. ಆದರೆ ಇಲ್ಲಿ ಯೂಕ್ಯಾರಿಯೋಟ್ಗಳಲ್ಲಿ ಏನಿರ್ತದೆ ಅಂದರೆ ಕೋಶ ಕೇಂದ್ರಕ್ಕೆ ಒಂದು ಪೊರೆ ಇರ್ತದೆ. ಕೋಶ ಕೇಂದ್ರಕ್ಕೆ ಪೊರೆ ಇರೋದ್ರಿಂದ ಈ ಕೋಶ ಕೇಂದ್ರದ ಒಳಗಡೆ ಇರುವಂಥ ದ್ರವವನ್ನು ನಾವೇನು ಕರಿತೀವಿ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಈ ಕೋಶ ಕೇಂದ್ರದ ಹೊರಗಡೆ ಇರುವಂಥ ದ್ರವವನ್ನು ಏನು ಕರಿತೀವಿ ಸೈಟೋಪ್ಲಾಸಮ್. ಆದರೆ ಪ್ರೋಕ್ಯಾರಿಯೋಟ್ಗಳಲ್ಲಿ ನಾವೇನು ಕರಿತೀವಿ ಆ ದ್ರವವನ್ನು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ನಾವು ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯೋಪ್ಲಾಸಮನ್ನು ಅಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನಾವೇನು ಸೈಟೋಪ್ಲಾಸಮ್ ಕನ್ನಡದಾಗ ಏನಂತಾರೆ ಕೋಶ ದ್ರವ್ಯ, ಕೋಶ ಕೇಂದ್ರದ ದ್ರವ್ಯ ಮತ್ತು ಕೋಶ ದ್ರವ್ಯ ಅಂತ ನಾವು ಕನ್ನಡದೊಳಗೆ ಕರಿತೀವಿ. ಈ ಕೋಶ ಕೇಂದ್ರದ ದ್ರವ್ಯ ಅಥವಾ ಕೋಶ ದ್ರವ್ಯದೊಳಗೆ ಏನಾಗ್ತಂದರೆ ಎಲ್ಲ ರೀತಿಯ ಕೋಶೀಯ ಚಟುವಟಿಕೆಗಳು ಮತ್ತು ರಾಸಾಯನಿಕ ಪ್ರಕ್ರಿಯೆಗಳಾಗ್ತವೆ. ಈ ಕೋಶ ದ್ರವ್ಯ ಈ ಜೀವಕೋಶಗಳನ್ನು ಜೀವಂತ ಇಡ್ತದೆ. ಅದಕ್ಕೆ ನಾವು ಸಜೀವಿಗಳು ಅಂತ ಕರಿತೀವಿ. ಈ ಚಟುವಟಿಕೆಗಳ ಮೂಲಕ ಅವುಗಳನ್ನು ಜೀವಂತ ಇಡುವಂಥ ಪ್ರಯತ್ನವನ್ನು ಈ ಯಾವುದು ಕೋಶ ದ್ರವ್ಯ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಈ ಕೋಶ ದ್ರವ್ಯ ಅದನ್ನು ಮಾಡ್ತದೆ. ದೆನ್ ಇನ್ ದ ಸೈಟೋಪ್ಲಾಸಮ್ the numerous membrane bound organelles are present, like the endoplasmic reticulum. The endoplasmic reticulum, mitochondria, chloroplasts, vacuoles, lysosomes, like membrane bound organelles are present in the cytoplasm. Mainly the mitochondria. Mainly we coming to the mitochondria. Mitochondria is present in both the plant cells and the animal cells. The mitochondria is called as the powerhouse of the cell. So the energy currencies ATP are synthesized in the mitochondria and provide energy to the cell. ನೋಡ್ರಿ, ಈ ಎರಡು ಜೀವಕೋಶಗಳಲ್ಲಿ ಏನಂತಂದರೆ ಕೆಲವೊಂದು ಪೊರೆಯುಕ್ತ ಆರ್ಗ್ಯಾನೆಲ್ಸ್ಗಳಿರ್ತವೆ. ಉದಾಹರಣೆಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನಬಹುದು, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ವಿವಿಧ ಪ್ರಕಾರದ ಆರ್ಗ್ಯಾನೆಲ್ಸ್ಗಳಿರ್ತವೆ. ನಾವೀಗ ಒಂದೊಂದಾಗಿ ಅಧ್ಯಯನ ಮಾಡೋಣ. ಮೈಟೊಕಾಂಡ್ರಿಯಾ ಎರಡು ಸಸ್ಯ ಮತ್ತು ಪ್ರಾಣಿಯ ಜೀವಕೋಶಗಳಲ್ಲಿ ಇರ್ತದೆ. ಇದು ಪವರ್ ಹೌಸ್, ಶಕ್ತಿ ಕೇಂದ್ರ, ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ ನಾವು. ಯಾಕಂದರೆ ಇಲ್ಲಿ ಶಕ್ತಿಯ ಉತ್ಪಾದನೆ ಆಗ್ತದೆ. ಎನರ್ಜಿ ಕರೆನ್ಸೀಸ್ ATPಗಳ ಉತ್ಪಾದನೆಯಲ್ಲಿ ಆಗ್ತದಪ್ಪ ಅಂತಂದರೆ ಈ ಮೈಟೊಕಾಂಡ್ರಿಯಾಗಳು ಒಳಗೆ ಆಗ್ತದೆ. ಸೊ ಇದು ಜೀವಕೋಶಕ್ಕೆ ಶಕ್ತಿಯನ್ನು ಭರಿಸ್ತದೆ. ಎರಡನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ they make or they provide the cytoskeleton present in both animal and the plant cell, but they form the cytoskeleton, and there are two types: rough endoplasmic reticulum and the smooth endoplasmic reticulum. The rough endoplasmic reticulum, on their surface the ribosomes are present, and the rough endoplasmic reticulum with the ribosomes, they are the site of the protein synthesis, whereas the smooth endoplasmic reticulum, on their surface they are not having the ribosomes, so where they are the site of the lipid synthesis. ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಎರಡು ಸಸ್ಯ ಮತ್ತು ಪ್ರಾಣಿಯ ಜೀವಕೋಶದ ವ್ಯವಸ್ಥೆಯೊಳಗೆ ಇರ್ತವೆ. ಇವೇನು ಮಾಡ್ತಾವೆ ಅಂದರೆ ಜೀವಕೋಶಕ್ಕೆ ಒಂದು ಸ್ಕೆಲಿಟನ್ ಅಂದರೆ ಏನು ಕರಿತೀವಿ ನಾವು ಅಸ್ಥಿಪಂಜರವನ್ನು ಕೊಡ್ತಾವೆ. ದ ಸ್ಕೆಲಿಟನ್, ದ ಸೈಟೋಸ್ಕೆಲಿಟನ್ ಇಸ್ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟ್.
ಆದರೆ ಬ್ಯಾಕ್ಟೀರಿಯಾಗಳಲ್ಲಿ ಈ ಅಥವಾ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಈ ರೀತಿಯ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ಗಳು ಇರೋದಿಲ್ಲ. ಆದ ಕಾರಣ ಅಲ್ಲಿ ಸೈಟೋಸ್ಕೆಲಿಟನ್ ಅಂದರೆ ಜೀವಕೋಶಿ ಅಥವಾ ಕೋಶೀಯ ಅಸ್ಥಿಪಂಜರದ ವ್ಯವಸ್ಥೆ ಇರೋದಿಲ್ಲ. ಕಾರಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಇರೋದಿಲ್ಲ. ಇವೆರಡೂ ಎಲ್ಲಿರ್ತಾವೆ ಅಂದರೆ ಸಸ್ಯ ಮತ್ತು ಪ್ರಾಣಿಯ ಜೀವಕೋಶಗಳಲ್ಲಿ ಇರ್ತಾವೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಲ್ಲಿ ಎರಡು ಪ್ರಕಾರಗಳು, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಹೊರಪದರದ ಮೇಲೆ ಏನಿರ್ತಾವೆ ಅಂದರೆ ರೈಬೋಸೋಮ್ಸ್ಗಳು ಇರ್ತಾವೆ. ಆದ ಕಾರಣ ಇವು ದ ಸೈಟ್ ಇಲ್ಲಿ ಏನಾಗ್ತದೆ ಅಂದರೆ ಪ್ರೋಟೀನ್ದ ಉತ್ಪತ್ತಿ ಆಗ್ತದೆ. ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ ಅಂದರೆ ಲಿಪಿಡ್ಗಳ ಉತ್ಪತ್ತಿ ಆಗ್ತದೆ. ದೆನ್ Golgi complex. The Golgi complex are the site of the glycolysis process. They involved in the complexing of the protein and the lipid with the carbohydrate. ಇನ್ನು Golgi ಕಾಂಪ್ಲೆಕ್ಸ್ಗಳು ಎರಡು ಸಸ್ಯ ಮತ್ತು ಪ್ರಾಣಿಯ ಜೀವಕೋಶದ ವ್ಯವಸ್ಥೆಯೊಳಗೆ ಇರ್ತಾವೆ. ಇವೆರಡು ಏನು ಅಂದರೆ ಈ ಗಾಲ್ಗಿ ಕಾಂಪ್ಲೆಕ್ಸ್ಗಳು ಏನು ಮಾಡ್ತಾವೆ ಅಂದರೆ ಗ್ಲೈಕೋಲೈಸಿನ್ ಪ್ರೋಸೆಸ್ನಲ್ಲಿ ಅಂದರೆ ಆ ಪ್ರಕ್ರಿಯೆಗಳಲ್ಲಿ ಪಾತ್ರವನ್ನು ವಹಿಸ್ತವೆ. ಇವೇನು ಮಾಡ್ತಾವೆ ಅಂದರೆ ಪ್ರೋಟೀನ್ ಮತ್ತು ಲಿಪಿಡ್ಗಳಿಗೆ ಕಾರ್ಬೋಹೈಡ್ರೇಟ್ ಶರ್ಕರ ಪಿಷ್ಟವನ್ನು ಜೋಡಿಸುವಂಥ ಕಾರ್ಯವನ್ನು ಮಾಡ್ತಾವೆ. ಆದ ಕಾರಣ ನಾವು ಪ್ರೋಟೀನ್ ಜೊತೆ ಈ ಕಾರ್ಬೋಹೈಡ್ರೇಟ್ಗಳು ಕೂಡಿದಾಗ ಅಥವಾ ಲಿಪಿಡ್ ಜೊತೆ ಕಾರ್ಬೋಹೈಡ್ರೇಟ್ಗಳು ಕೂಡಿದಾಗ ಅಲ್ಲಿನಾಗ್ತಾ ಕಾಂಪ್ಲೆಕ್ಸಿಂಗ್ ಅಂದರೆ ಘಟ ಆಗ್ತಾ ಹೋಗಿಬಿಡ್ತಾವೆ. ಅದಕ್ಕೆ ನಾವೇನು ಕರಿತೀವಿ ಗ್ಲೈಕೋಪ್ರೋಟೀನ್ಸ್ಗಳು ಗ್ಲೈಕೋಲಿಪಿಡ್ಸ್ಗಳು ಅಂತ ಕರಿತೀವಿ. ಅವುಗಳ ನಿರ್ಮಾಣದಲ್ಲಿ ಏನು ಮಾಡ್ತಾವೆ ಅಂದರೆ ಈ ಗಾಲ್ಗಿ ಕಾಂಪ್ಲೆಕ್ಸ್ಗಳು ಪಾತ್ರವನ್ನು ವಹಿಸ್ತವೆ. ನಂತರ ಕ್ಲೋರೋಪ್ಲಾಸ್ಟ್. ದ ಕ್ಲೋರೋಪ್ಲಾಸ್ಟ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್. ದೇ ಆರ್ ಅಬ್ಸೆಂಟ್ ಇನ್ ಅನಿಮಲ್ ಸೆಲ್. ದ ಕ್ಲೋರೋಪ್ಲಾಸ್ಟ್ ಬಿಕಾಸ್ ದ ಪ್ಲಾಂಟ್ಸ್ ಆರ್ autotrophic, they are photosynthetic organism and the chloroplast are a site of photosynthesis. But animals are heterotrophic organisms, so they not synthesize their own food. So the reason the chloroplast are present only in the plants is they are absent in animal cell. ನೋಡ್ರಿ, ಈ ಸಸ್ಯಗಳ ಜೀವಕೋಶಗಳಲ್ಲಿ ಪತ್ರಹರಿತ್ತು ಅಂದರೆ ಕ್ಲೋರೋಪ್ಲಾಸ್ಟ್ಗಳು ಅಥವಾ ಪತ್ರಹರಿತ್ತು ಇರ್ತದೆ. ಯಾಕಂದರೆ ಇದು ಪ್ರಾಣಿಗಳ ಜೀವಕೋಶ ವ್ಯವಸ್ಥೆಯಲ್ಲೂ ಇರೋದಿಲ್ಲ. ಕಾರಣ ಇಷ್ಟೇ, ಈ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ತಮ್ಮ ಆಹಾರವನ್ನು ಅಂದರೆ ಸ್ವಾವಲಂಬಿಗಳು ದ್ಯುತಿಸಂಶ್ಲೇಷಣೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವ. ಅಂದರೆ ಪ್ರಾಣಿಗಳು ಹಿಟ್ರೋಟ್ರೋಪಿಕ್ ಪರಾವಲಂಬಿಗಳು. ಆದ ಕಾರಣ ಈ ಪತ್ರಹರಿತ್ತು ಸಸ್ಯಗಳ ಜೀವಕೋಶಗಳಲ್ಲಿ ಮಾತ್ರ ಇರ್ತದೆ. ಆ್ಯಂಡ್ ದ ಪ್ಲಾಂಟ್ ಸೆಲ್ಸ್ ದ ವ್ಯಾಕ್ಯೂಲ್ ಇಸ್ ಪ್ರೆಸೆಂಟ್. The plant cells are having large vacuole at the center, but the animals are having the numerous small sized vacuoles. The membrane of the vacuole is called as the tonoplast. ನೋಡ್ರಿ, ಸಸ್ಯಗಳಲ್ಲಿ ಒಂದು ದೊಡ್ಡದಾದಂತಹ ಕುರುಹ ವ್ಯಾಕ್ಯೂಲ್ಗೆ ನಾವು ಕುರುಹ ಅಂತ ಕರಿತೀವಿ. ಒಂದು ವ್ಯಾಕ್ಯೂಲ್ ಇರ್ತದೆ, ಒಂದು ದೊಡ್ಡದಾದ ವ್ಯಾಕ್ಯೂಲ್ ಇರ್ತದೆ. ಆದರೆ ಪ್ರಾಣಿಗಳಲ್ಲಿ ಏನಿರ್ತವೆ ಚಿಕ್ಕ 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 ಚಿಕ್ಕದಂಥ ವ್ಯಾಕ್ಯೂಲ್ಗಳು ಇರ್ತವೆ, ಬಹಳಷ್ಟು ಇರ್ತವೆ. ಇಲ್ಲಿ ಒಂದೇ ಇರ್ತದೆ, ಇಲ್ಲಿ ಬಹಳಷ್ಟು ಇರ್ತವೆ, ಅವು ಚಿಕ್ಕ ಪ್ರಮಾಣದಲ್ಲಿ ಇರ್ತವೆ. ಈ ವ್ಯಾಕ್ಯೂಲದ ಒಂದು ಪೊರೆ ಇರ್ತದೆ, ಆ ಪೊರೆಗೆ ನಾವು ಏನು ಕರಿತೀವಿ ಟೋನೋಪ್ಲಾಸ್ಟ್ ಅಂತ ನಾವು ಕರಿತೀವಿ. ತದನಂತರದಲ್ಲಿ ಏನು ಹೊಂದಿರ್ತಾವೆ ಅಂತಂದರೆ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್. ಅದು ಈಗ ಈ ಸಸ್ಯ ಮತ್ತು ಪ್ರಾಣಿಗಳಲ್ಲಿ 70s ರೈಬೋಸೋಮ್ಸ್ಗಳನ್ನು ಹೊಂದಿರ್ತಾವೆ. ಅದರ ಜೊತೆಗೆ ಈ ಪ್ರಾಣಿಗಳ ಜೀವಕೋಶಗಳಲ್ಲಿ ಒಂದು ಮೆಂಬ್ರೇನ್ ಲೆಸ್ ಅಂದರೆ ಸೆಂಟ್ರಿಯೋಲ್ಸ್ಗಳು ಇರ್ತವೆ. ದ ಸೆಂಟ್ರಿಯೋಲ್ಸ್ ಆರ್ ಹೆಲ್ಪ್ಫುಲ್ ಇನ್ ದ ಸೆಲ್ ಡಿವಿಷನ್ ಪ್ರೊಸೆಸ್ ಆಫ್ ಸೆಲ್ ಡಿವಿಷನ್. ದೀಸ್ ಸೆಂಟ್ರಿಯೋಲ್ಸ್ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್. ನೋಡ್ರಿ, ಪ್ರಾಣಿಗಳ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ಗಳ ಇರ್ತಾವೆ. ಈ ಸೆಂಟ್ರಿಯೋಲ್ ಏನು ಮಾಡ್ತಾವೆ ಅಂದರೆ ಕೋಶದ ವಿಭಜನೆಯಲ್ಲಿ ಪಾತ್ರವನ್ನು ಅಂದರೆ ಅವುಗಳಲ್ಲಿ ಸಹಾಯವನ್ನು ಮಾಡ್ತಾವೆ. ಈ ರೀತಿಯ ಕೋಶ ವಿಭಜನೆಯಲ್ಲಿ ಸಹಾಯ ಮಾಡುವಂಥ ಆರ್ಗ್ಯಾನಲ್ಸ್ ಮೆಂಬ್ರೇನ್ ರಹಿತ ಅಂತ ಕರಿತೀವಿ ನಾವು. ಅಂದರೆ ಪೊರೆ ರಹಿತ ಆರ್ಗ್ಯಾನಲ್ಸ್ಗಳ ಕರಿತೀವಿ. ಇವು ಇಲ್ಲಿರ್ತಾವೆ. ಈ ಸೆಂಟ್ರಿಯೋಲ್ಸ್ಗಳು ಆನಿಮಲ್ ಸೆಲ್ಗಳಲ್ಲಿ ಇರೋದಿಲ್ಲ. ಇದ್ರ ಜೊತೆ ಲೈಸೋಸೋಮ್ಸ್ಗಳು ಅಂತ ಕರಿತೀವಿ. ಅಂದರೆ ದ ಲೈಸೋಸೋಮ್ಸ್ ಆರ್ ಕಾಲ್ಡ್ ಆ್ಯಸ್ ದ ಸುಸೈಡ್ ಬ್ಯಾಕ್ಸ್ ಆಫ್ ದ ಸೆಲ್. ದ ಪ್ರೆಸೆಂಟ್ ಇನ್ ಬೋತ್ the plant cell and the animal cell, and they having certain lytic enzymes. ನೋಡ್ರಿ, ಮೆಂಬ್ರೇನ್ ಯುಕ್ತವಾದಂಥ ಇನ್ನೊಂದು ಆರ್ಗ್ಯಾನಲ್ ಅದ, ಅವಕ್ಕೇನು ಕರಿತೀವಿ ಅಂತಂದರೆ ಲೈಸೋಸೋಮ್ಸ್ಗಳು ಅಂತ ಕರಿತೀವಿ.
ಆ ಲೈಸೋಸೋಮ್ಸ್ಗಳು ಸಸ್ಯ ಮತ್ತು ಪ್ರಾಣಿಯ ಎರಡರಲ್ಲಿರುವಂಥ ಜೀವಕೋಶದ ಒಳಗಡೆ ಇರ್ತಾವೆ. ಈ ಲೈಸೋಸೋಮ್ಗಳು ನಾವೇನು ಕರಿತೀವಿ ಸುಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ, ಆತ್ಮಹತ್ಯಾ ಚೀಲಗಳು ಅಂತ ಕರಿತೀವಿ. ಕಾರಣ ಇಷ್ಟೇ, ಅದ್ರ ಒಳಗಡೆ ಕೆಲವೊಂದು ಲೈಟಿಕ್ ಕೊಲ್ಲಬಹುದಾದಂಥ ಕಿಣ್ವಗಳಿರ್ತಾವೆ, ಅವುಗಳು ಅಲ್ಲಿ ಒಳಗಿರ್ತಾವೆ, ಅದಕ್ಕೆ ಅವು ಕರಿತೀವಿ. ಮತ್ತು ಕೆಲವೊಂದು ಮೈಕ್ರೋ ಬಾಡೀಸ್ಗಳು ಇರ್ತವೆ, ಎರಡು ಕಡೆ ಇರ್ತವೆ. ಲೈಕ್ ಪೆರಾಕ್ಸಿಸೋಮ್ಸ್ ಅಂತ ಕರಿತೀವಿ, ಗ್ಲಾಕ್ಸಿಸೋಮ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಪ್ರಕಾರದ ಮೈಕ್ರೋ ಬಾಡೀಸ್ಗಳು ಇರ್ತವೆ. ಕೆಲವೊಂದು ಪ್ರಾಣಿಯ ಜೀವಕೋಶಗಳು ಏನಂತಂದರೆ ಮೈಕ್ರೋವಿಲೈಗಳನ್ನು ಸಹಿತ ಇವು ಹೊಂದಿರ್ತಾವ ಅಂತ ಹೇಳ್ತಾರೆ. ಈ ಸಸ್ಯಗಳು ಒಂದು ಸಸ್ಯ ಜೀವಕೋಶ ಮತ್ತೊಂದು ಸಸ್ಯ ಜೀವಕೋಶಕ್ಕೆ ಒಂದು ಏನಿರ್ತದೆ ಕನೆಕ್ಷನ್ ಇರ್ತದೆ. ಅವಕ್ಕೇನು ಕರಿತೀವಿ ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಈ ಪ್ಲಾಸ್ಮೋಡೆಸ್ಮಾಟಾದ ಮುಖಾಂತರ ಒಂದು ಸಸ್ಯದ ಜೀವಕೋಶ ಮತ್ತು ಇನ್ನೊಂದು ಸಸ್ಯದ ಜೀವಕೋಶ ನಡುವೆ ಏನಿರ್ತದೆ ಅಂದರೆ ಕನೆಕ್ಷನ್ ಅಂದರೆ ಕೊಂಡಿಗಳಿರ್ತಾವೆ. ಅದು ಇಲ್ಲಿ ಇರೋದಿಲ್ಲ. ಅಂದರೆ ಇದಕ್ಕೆ ಡೆಸ್ಮೋಸೋಮ್ಸ್ಗಳು ಇರ್ತಾವೆ, ಕನೆಕ್ಷನ್ ಇರ್ತದೆ. ಅವು ಬೇರೆ ವಿಭಿನ್ನ ಪ್ರಕಾರ ಇರ್ತದೆ. ಇಲ್ಲಿ ಪ್ಲಾಸ್ಮೋಡೆಸ್ಮಾಟಾ ಇರ್ತದೆ, ಆ ಪ್ಲಾಸ್ಮೋಡೆಸ್ಮಾಟಾಗಳು ಇಲ್ಲಿ ಇರೋದಿಲ್ಲ, ಪ್ರಾಣಿ ಜೀವಕೋಶಗಳಲ್ಲಿ ಇರೋದಿಲ್ಲ. ಅವಕ್ಕೆ ಡೆಸ್ಮೋಸೋಮ್ಸ್ ಅಂತ ಕರಿತೀವಿ. ಆ ರೀತಿಯ ವ್ಯವಸ್ಥೆ ಈ ಪ್ರಾಣಿ ಜೀವಕೋಶಗಳಲ್ಲಿ ಇರ್ತದೆ ಅನ್ನೋದನ್ನು ನಾವು ಕಲಿತಾ ಇದ್ದೀವಿ. ಸೊ ಈ ಮುಖೇನ ನಾನು ಒಂದು ಏನು ಕೊಟ್ಟೆ ಅಂತಂದರೆ ಒಂದು ಅವಲೋಕನ, ಯಾವ ರೀತಿಯ ರಚನೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳ ರಚನೆ ಯಾವ ಇರ್ತದೆ, ಅದು ಯಾವ ರೀತಿ ವಿಭಿನ್ನವಾಗಿರ್ತದೆ ಅಂತ ನಾವು ಕಲ್ತೀವಿ. ಈಗ ಇವುಗಳ ನಡುವೆ ವ್ಯತ್ಯಾಸವನ್ನು ನೋಡೋದಾದರೆ ಸಸ್ಯಗಳಲ್ಲಿ ಇರ್ತದೆ ನೋಡಿರಿ, ಇದು ದ ಶೇಪ್ ಆಫ್ ದ ಪ್ಲಾಂಟ್ ಸೆಲ್ ಇಸ್ ರೆಕ್ಟ್ಯಾಂಗ್ಯುಲರ್, ಆಯತಾಕೃತಿ ಇರ್ತದೆ. ಪ್ರಾಣಿಗಳ ಜೀವಕೋಶ ರೌಂಡ್ ಗುಂಡನಾಕೃತಿ ವರ್ತುಲಾಕೃತಿಯಲ್ಲಿ ಇರ್ತದೆ. ಎರಡನೇದು ನ್ಯೂಕ್ಲಿಯಸ್ ಏನಿರ್ತದೆ ಒಂದು ಬಾಜು ಇರ್ತದೆ ಸಸ್ಯಗಳಲ್ಲಿ, ಇಲ್ಲಿಂದ ಸೆಂಟ್ರದವಾಗಿರ್ತದೆ. ಮೂರನೇದು ಹೇಳಬೇಕಾದ್ರೆ ಇಲ್ಲಿ ಲಾರ್ಜ್ ಸೈಜ್ ವ್ಯಾಕ್ಯೂಲ್ ಇರ್ತದೆ, ಒಂದೇ ಲಾರ್ಜ್ ಸೈಜ್ ವ್ಯಾಕ್ಯೂಲ್ ಇರ್ತದೆ ಸಸ್ಯಗಳ ಜೀವಕೋಶಗಳಲ್ಲಿ. ಇಲ್ಲಿ ಬಹಳಷ್ಟು ಚಿಕ್ಕ ಥರನಾದ ಏನಿರ್ತಾವೆ ವ್ಯಾಕ್ಯೂಲ್ಗಳು ಇರ್ತವೆ. ನಾಲ್ಕನೇದು ಹೇಳಬೇಕಾದ್ರೆ ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಸಸ್ಯದ ಜೀವಕೋಶಗಳಲ್ಲಿರ್ತದೆ, ಕ್ಲೋರೋಪ್ಲಾಸ್ಟ್ಗಳು ಪ್ರಾಣಿಯ ಜೀವಕೋಶಗಳು ಇರುವುದಿಲ್ಲ. ಸೆಂಟ್ರಿಯೋಲ್ಸ್ಗಳು ಸಸ್ಯದ ಪ್ರಾಣಿಯ ಜೀವಕೋಶದ ಒಳಗಡೆ ಇರ್ತದೆ, ಸೆಂಟ್ರಿಯೋಲ್ಸ್ಗಳು ಸಸ್ಯದ ಜೀವಕೋಶಗಳ ಒಳಗೆ ಇರೋದಿಲ್ಲ. ಹೀಗೆ ಇದ್ರದ್ದು ವ್ಯವಸ್ಥೆ ಅದ, ಇದು ವ್ಯತ್ಯಾಸಗಳವ. ಈ ಮುಖೇನ ಇವತ್ತು ನಾವು ಯೂಕ್ಯಾರಿಯೋಟಿಕ್ ಜೀವಕೋಶದ ಸಂರಚನೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ಡಿಟೇಲ್ ಆಗಿ ಇದರ ಆಕಾರ ವ್ಯವಸ್ಥೆ, ಮೆಂಬ್ರೇನ್ ಆಕಾರ ವ್ಯವಸ್ಥೆ ಇರ್ತದೆ. ಈ ಕ್ಲೋರೋಪ್ಲಾಸ್ಟ್ ಮೈಟೊಕಾಂಡ್ರಿಯಾದ ಚಿತ್ರಣ ಹೆಂಗಿರ್ತದೆ, ಮೈಟೊಕಾಂಡ್ರಿಯಾದ ಸಂರಚನೆ ಹೆಂಗಿರ್ತದೆ, ಕ್ಲೋರೋಪ್ಲಾಸ್ಟ್ ಸಂರಚನೆ ಹೇಗಿರ್ತದೆ, ನ್ಯೂಕ್ಲಿಯಸ್ ಸಂರಚನೆ ಹೇಗಿರ್ತದೆ, ಯಾವ ಆಧಾರದ ಮೇಲೆ ಕ್ರೋಮೋಸೋಮ್ಸ್ಗಳನ್ನು ವರ್ಗೀಕರಣ ಮಾಡ್ತೀವಿ, ಈ ರೀತಿ ಒಂದೊಂದೇ ಭಾಗವನ್ನು ನಾವು ಕಲಿಯೋಣ. ನನ್ನ ಮುಂದಿನ ತರಗತಿಯೊಳಗೆ ನಾವು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಸೆಲ್ ಮೆಂಬ್ರೇನ್, ಯೂಕ್ಯಾರಿಯೋಟಿಕ್ ಸೆಲ್ ಮೆಂಬ್ರೇನನ್ನು ನಾವು ಕಲಿಯೋಣ. ಅಲ್ಲಿವರೆಗೆ ಧನ್ಯವಾದಗಳು.